ಫ್ರೆಂಡ್ಸ್, ಇವಾಗ ಸಮಯ 5:30. ನಮ್ಮೂರಲ್ಲಂತೂ ಫುಲ್ಲಾಗಿ 3 ದಿನ ಅಂದರೆ ಮಳೆ ಸ್ಟಾರ್ಟಾಗಿ 3ನೇ ದಿನದ ಮಳೆ ಬರ್ತಾಯಿದೆ. ಬನ್ನಿ ನಮ್ಮೂರಲ್ಲಿ ಎಲ್ಲ ಮಳೆ ಹೆಂಗೆ ಬರ್ತಾಯಿದೆ ನೋಡಿ. ನೆಕ್ಸ್ಟ್ ನನ್ನ ಕೆಲಸ ಏನು ಅಂದರೆ ಗಾರ್ಡನಿಂಗ್ ಮಾಡೋದು. ಆ್ಯಕ್ಚುಲಿ ಇವತ್ತೇ ಗಿಡ ಎಲ್ಲ ನೆಡೋಣ ಅಂತ ಅಂದ್ಕೋತಾ ಇದ್ದೆ. ಪೈಪಲ್ಲಿ ನೀರು ಹಾಕಿ ಗಿಡ ಅಲ್ಲಿ ಜಾಗನೆಲ್ಲ ನೆನೆಸಿದೆ. ಬಟ್ ಮಧ್ಯಾಹ್ನ 1:30-2 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ. ಫುಲ್ಲಾಗಿ ಮಳೆ ಹೋಗ್ತಾ ಇದೆ. ಬನ್ನಿ ಮಳೆ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ 12:30-1 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಫುಲ್ಲಾಗಿ ಬರ್ತಾಯಿದೆ. ನಮ್ಮ ನಾಯಿಗೂಡೆಲ್ಲ ನೆಂದೋಗ್ಬಿಟ್ಟೈತೆ. ಮತ್ತು ಇಲ್ಲಿ ನೋಡಿ, ಇದು ದಾಸವಾಳ ಗಿಡ ಬೆಳೆದಿತ್ತಲ್ಲ, ಇವಾಗ ಅಲ್ಲಿ ಗಿಡದ ಮೇಲೆಗಡೆ ಇದ್ದಂಥ ಸಣ್ಣ ಪುಟ್ಟ ಗಲೀಜೆಲ್ಲ ಇಲ್ಲಿ ಬಿದ್ದೋಗ್ಬಿಟ್ಟಿದೆ. ಮಳೆ ಹುಯ್ದ್ರೆ ಸುತ್ತಮುತ್ತ ನೋಡಿ, ಇಲ್ಲಷ್ಟು ಮಣ್ಣು ತುಂಬ್ಕೊಂಡೈತೆ, ಇಲ್ಲಷ್ಟು ಮಣ್ಣು ತುಂಬ್ಕೊಂಡೈತೆ. ಮಳೆ ನಿಂತ ಮೇಲೆ ಅದನ್ನು ಕ್ಲೀನ್ ಮಾಡೋದೇ ನನ್ನ ದೊಡ್ಡ ಕೆಲಸ. ನೋಡಿದ್ರಲ್ಲ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಬೆಳಗ್ಗೆಲ್ಲ ತುಂಬ ಬಿಸಿಲಿತ್ತು, ಸಡನ್ನಾಗಿ ಮಳೆ ಬಂತು. ಎಲ್ಲೋ ಸುಮ್ಮನೆ ಸ್ವಲ್ಪ ಬಂದು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಮಳೆ ಬರ್ತಾಯಿದೆ. ಹಂಗಂತೂ ಬಿಸಿಲಲ್ಲಿ ಸೆಕೆಗೆ ಫ್ಯಾನ್ ಹಾಕ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ತುಂಬ ಬೋರ್ ಹೊಡೆದಿತ್ತು. ಇವಾಗ ಈ ಥರ ಮಳೆ ಹೋಯ್ತಾ ಇದ್ದರೆ ತಣ್ಣಗೆ ರಗ್ಗದ್ಕೊಂಡು ಹಾಗೆ ಮಲ್ಕೊಳ್ಳೋಣ ಅನ್ನೋ ಫೀಲ್ ಆಗುತ್ತೆ. ಬಟ್ ಕೆಲಸ ಇರುತ್ತಲ್ಲ, ಕರೆಂಟ್ ಇಲ್ಲ. ಈಗ 5:30, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹಾಲು ಕರಿಬೇಕು. ಸೊ ಮಲ್ಕೊಳ್ಳೋಕ್ಕಾಗಲ್ಲ, ಮುಸ್ಸಂಜೆ ಅಲ್ವಾ. ಅದಕ್ಕೆ ಹಾಗೆ ಹೊರಗಡೆ ಎದ್ದು ಬಂದೆ. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ, ಅದಕ್ಕೆ ಒಂದು ಪುಟ್ಟದಾಗಿ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸುತ್ತ ಮಳೆ. ನಮಗೆ ಈ ಒಂದು ಲೈನಲ್ಲಿ ಬಂದು ಯಾವುದು ಮನೆ ಇಲ್ಲ. ನಮ್ಮದು ಒಂದಿದೆ, ಪಕ್ಕದಲ್ಲಿ ಒಂದಿದೆ. ಅದು ಬಿಟ್ಟರೆ ನೆಕ್ಸ್ಟು ಆ ಲೈನಲ್ಲಿ 2 ಇದೆ. ಅದೊಂದು ಮನೆ, ಅದು ಖಾಲಿ ಮನೆ, ಯಾರೂ ಇಲ್ಲ. ಇದೊಂದಿದೆ. ಈ ಮನೇಲಿ ಒಬ್ಬರೇ ಅಜ್ಜಿ ಇದ್ದಾರೆ. ಅದು ಬಿಟ್ಟರೆ ಇನ್ನು ಎಲ್ಲೂ ನಮ್ಮ ಕಡೆ ಮನೆಯೆಲ್ಲ ಇದ್ದಾವೆ ಅಲ್ಲಿ ಲೆಂತಲ್ಲಿ. ಬಟ್ ಇಲ್ಲೊಂಥರ ನಮ್ಗೆ ಹೆಂಗೆ ಅಂದರೆ ಸೇಮು ಬೆಂಗಳೂರಲ್ಲಿ ಹೆಂಗೆ ಫ್ರೀಡಮ್ಮು. ನಾವು ನಮ್ಮ ಮನೆ ಅಷ್ಟೇ, ಆರಾಮಾಗಿ ಮನೆ ಒಳಗಡೆ ಇರ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ನನಗಂತೂ ಫುಲ್ ಖುಷಿ. ಅಂದರೆ ಬೆಂಗಳೂರಲ್ಲಿ ನಾವು ಅದೇ ಥರ ಇರ್ತಿದ್ವಿ, ಕೆಲಸ ಆಯಿತು ಮನೆ ಆಯಿತು ಅಂತ. ಬಟ್ ಇಲ್ಲೂ ಹಂಗೆ ಇದೆಯಲ್ಲ, ತುಂಬ ನನಗಂತೂ ಈ ನೇಚರು, ನಮ್ಮೂರು ನನಗೆಲ್ಲ ತುಂಬ ಇಷ್ಟ.